ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗೆ ಅರ್ಜಿಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಬನ್ನಿ, ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ನಿಮಗೆ ನಿನ್ನೆ ಒಂದು ನೋಟಿಫಿಕೇಷನ್ ರಿಲೀಸನ್ನು ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ 20,000ಕ್ಕಿಂತ ಹೆಚ್ಚು ವೇಕೆನ್ಸಿಯನ್ನು ಇಲ್ಲಿ ರಿಲೀಸನ್ನು ಮಾಡಿದ್ದು, ನಮ್ಮ ಕರ್ನಾಟಕದಲ್ಲಿ 1,135 ವೇಕೆನ್ಸಿಯನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ನೀವು ಅರ್ಜಿ ಹಾಕಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ನೋಡೋದಾದರೆ ನಿಮಗೆ ಇಲ್ಲಿ 10/2/2025 ನಿಮಗೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟನ್ನು ಮಾಡಿದ್ದಾರೆ. ಮತ್ತು ಎಂಡ್ ಡೇಟು 3/3/2025 ಒಂದು ಕೊನೆಯ ದಿನಾಂಕ ಆಗಿರುತ್ತೆ. ಇಷ್ಟು ಒಂದು ದಿನಾಂಕದ ಒಳಗೆ ನೀವು ಅಪ್ಲಿಕೇಶನ್ ಫಾರ್ಮ್ ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡೋದಾದರೆ, ನಿಮ್ಮ ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತು ಆ್ಯಕ್ಟಿವ್ ಇರುವ ಒಂದು ಇಮೇಲ್ ID ಬೇಕಾಗುತ್ತೆ, ನಿಮ್ಮ ಒಂದು SSLC ಅಂಕಪಟ್ಟಿ ಬೇಕಾಗುತ್ತೆ, ಮತ್ತು ಫೋಟೋ, ಸಿಗ್ನೇಚರ್ ಮತ್ತು ಆಧಾರ್ ಕಾರ್ಡ್. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ಮುಂದಿಟ್ಕೊಂಡು ಅಪ್ಲೈನ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಫೋಟೋ ಮತ್ತು ಸಿಗ್ನೇಚರು ಯಾವ ಒಂದು KBಯಲ್ಲಿ ಮತ್ತು ಫಾರ್ಮೆಟಲ್ಲಿ ರಿಸೈಸನ್ನು ಮಾಡ್ಕೊಳ್ಬೇಕಂತ ನೋಡೋದಾದರೆ, ಒಂದು ಫೋಟೋ ಸಿಗ್ನೇಚರ್ JPG ಫಾರ್ಮೆಟಲ್ಲಿ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಮೊದಲೇ ನಿಮ್ಮ ಒಂದು ಫೋಟೋ ಸಿಗ್ನೇಚರ್ನ ರಿಸೈಸನ್ನು ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡ್ಕೋತಾ ಹೋಗಿ. ಮೊದಲೇದಾಗಿ ನಿಮಗೆ ಫೋಟೋ 50 KB ಒಳಗೆ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ, ಮತ್ತು ಸಿಗ್ನೇಚರು ನಿಮಗೆ 20 KB ಒಳಗೆ ಒಂದು ರಿಸೈಸನ್ನು ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಯಾವ ರೀತಿಯಾಗಿ ರಿಸೈಸನ್ನು ಮಾಡೋದಂತ ನಾನು ಈಗ ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ನೀಡ್ತೀನಿ. ನೋಡಿ, ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ KBನ ರಿಡ್ಯೂಸ್ ಮಾಡುತ್ತೆ, ರಿಸೈಸನ್ನು ಮಾಡುತ್ತೆ. ನಿಮಗೆ ಏನೋ ಒಂದು ಫೋಟೋ 50 KB ಒಳಗೆ ಬೇಕು ಮತ್ತು ಸಿಗ್ನೇಚರ್ 20 KB ಒಳಗೆ ಬೇಕಲ್ಲ, ಅದನ್ನಲ್ಲಿ ರಿಸೈಸನ್ನು ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ, ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ಈ ಗ್ಯಾಲರಿಯಲ್ಲಿ ನಿಮ್ಮ ಒಂದು ಫೋಟೋನ ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಫೋಟೋನ ಚೂಸ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮ ಫೋಟೋ ಬರುತ್ತೆ. ಕೆಳಗೆ ಫುಲ್ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಇಲ್ಲಿ KB ಅಂತಿರುತ್ತೆ, ಇಲ್ಲಿ KB ಮ್ಯಾಕ್ಸಿಮಮ್ ಫೈಲ್ ಸೈಜನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಿಮಗೆ 50 KB ಒಳಗೆ ಇಲ್ಲಿ ಒಂದು ಈ ಫೋಟೋ ರಿಸೈಸ್ ಆಗಬೇಕಾಗಿದೆ, ಅದಕ್ಕೆ ನಾವು 40 KB ಅಂತ ಇಲ್ಲಿ ನಾನು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಅಂದರೆ 50 KB ಒಳಗೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡೋದಿರುತ್ತೆ, ಅದಕ್ಕೆ ಇಲ್ಲಿ 40 KB ಹಾಕೊಂಡು ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ, ನೆಕ್ಸ್ಟ್ ಡೌನ್ಲೋಡ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಅದು ಡೌನ್ಲೋಡ್ ಆಗುತ್ತೆ ಅಥವಾ ಸೇವ್ ಆಗುತ್ತೆ. ಅದು ಎಷ್ಟು KB ಆಗಿದೆ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರು ಅದು ಎಷ್ಟು ಒಂದು KB ಒಳಗೆ ಬಿದ್ದೆ ನೋಡಿ, ಆ ರೀತಿಯಾಗಿ ರಿಸೈಸನ್ನು ಮಾಡಿಕೊಂಡು ಗ್ಯಾಲರಿಯಲ್ಲಿ ಸೇವನ್ನು ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡೋಣ. ನೋಡಿ, ನೀವು ಗ್ಯಾಲರಿಯಲ್ಲಿ ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಏನು ಮಾಡಬೇಕಂದ್ರೆ, ನೀವು ಒಂದು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತೀರಾ ಅಂತ ನೀವು ಒಂದು ಫೈನಲ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂದ್ರೆ, ಅಂದರೆ ನಮ್ಮ ಕರ್ನಾಟಕದಲ್ಲಿ 1,135 ವೇಕೆನ್ಸಿ ಇದ್ದಾವೆ, ಮತ್ತು ಡಿಸ್ಟಿಕ್ ವೈಸ್ ಅಥವಾ ಒಂದು ಡಿವಿಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಅದು ಒಂದು ಕೆಟಗರಿ ವೈಸ್ ಅಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಅದಕ್ಕೆ ಈ ಒಂದು ಎಷ್ಟು ಡಿವಿಷನ್ಗಳು ಇದ್ದಾವಲ್ಲ, ಅದರಲ್ಲಿ ಒಂದು ಮಾತ್ರ ಡಿವಿಷನ್ಗೆ ನೀವು ಅಪ್ಲೈ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ. ಆ ಒಂದು ರೀಸನ್ಗಾಗಿ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಡಿವಿಷನಲ್ಲಿ ಯಾವ ಒಂದು ಕೆಟಗರಿಗೆ ಪೋಸ್ಟ್ಗಳಿದ್ದಾವೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ, ನಿಮಗೆ ಇಲ್ಲಿ ಹೋಮ್ ಪೇಜಲ್ಲಿ ಬರುತ್ತೆ. ಇಲ್ಲಿ ಹೋಮ್ ಪೇಜ್ ಬಂದ ತಕ್ಷಣ ಇಲ್ಲಿ ಕರ್ನಾಟಕ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಕರ್ನಾಟಕ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕರ್ನಾಟಕ ಸರ್ಕಲ್ ಅಂತ ಬರುತ್ತೆ. ಈ ಕರ್ನಾಟಕ ಸರ್ಕಲಲ್ಲಿ ಎಷ್ಟು ಡಿವಿಷನ್ಸ್ಗಳು ಇದ್ದಾವೆಲ್ಲ ಅದನ್ನಲ್ಲಿ ಶೋ ಮಾಡಿರ್ತಾರೆ. ಈ ಒಂದು ಡಿವಿಷನ್ನಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ, ಆ ಪೋಸ್ಟ್ಗಳು ಯಾವ ಒಂದು ಕೆಟಗರಿಗೆ ರಿಸರ್ವ್ ಆಗಿದೆ ಅಂತ ನೀವು ಇಲ್ಲಿ ಚೆಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತ ಇದೆಯಲ್ಲ, ಇಲ್ಲಿ ನೀವು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತಿರಲ್ಲ ಅದನ್ನಲ್ಲಿ ಚೂಸ್ ಮಾಡ್ಕೊಳ್ಳಿ. ಆ ಒಂದು ಡಿವಿಷನಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ, ಆ ವೇಕೆನ್ಸಿಗಳು ಒಂದು ಆಫೀಸ್ ನೇಮ್ ಇರುತ್ತೆ, ಆ ಆಫೀಸ್ ನೇಮು ಯಾವ ಒಂದು ಕೆಟಗರಿಗೆ ಎಷ್ಟು ವೇಕೆನ್ಸಿಗಳು ಸೀಟ್ಗಳು ರಿಸರ್ವ್ ಆಗಿದ್ದಾವೆ ಅಂತ ಚೆಕ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಇಲ್ಲಿ ಬಾಗಲಕೋಟೆ ಡಿವಿಷನ್ ಅಂತ ನಾನು ಚೂಸ್ ಮಾಡಿ ಇಲ್ಲಿ ವ್ಯೂ ಪೋಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮಾಹಿತಿ ಬಂದಿರುತ್ತೆ ನೋಡಿ. ಟೋಟಲಾಗಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡ್ಕೋಣ. ನೋಡಿ, ಈ ಒಂದು ಬಾಗಲಕೋಟೆ ಡಿವಿಷನ್ನಲ್ಲಿ 24 ವೇಕೆನ್ಸಿಗಳು ಇಲ್ಲಿ ರಿಸರ್ವ್ ಆಗಿದ್ದಾವೆ. ಇಲ್ಲಿ ಬಾಗಲಕೋಟೆ ಡಿವಿಷನ್ನಲ್ಲಿ ಆ ಒಂದು 24 ಸೀಟುಗಳು ಒಂದು ಆಫೀಸ್ ನೇಮ್ ಕೊಟ್ಟಿರ್ತಾರೆ. ಈ ಒಂದು ಆಫೀಸ್ ನೇಮ್ನಲ್ಲಿ ಯಾವ ಪೋಸ್ಟ್ ಖಾಲಿ ಇದೆ, GDS ಪೋಸ್ಟ್ ಖಾಲಿ ಇದೆ, ಸ್ಯಾಲ್ರಿ 12,000 ಕೊಡ್ತಾರೆ. ಮತ್ತು ಈ ಒಂದು GDS ಪೋಸ್ಟ್ ಈ ಒಂದು ಆಫೀಸ್ನಲ್ಲಿ
EWS ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ರಿಸರ್ವ್ ಆಗಿದೆ. EWS ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅವರು ಪಡೆದುಕೊಳ್ಳೋದು, ಅಂದರೆ ಅಭ್ಯರ್ಥಿಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಮತ್ತು ಅದರದ್ದು ಪಿನ್ ಕೋಡ್ನು ಮಾಹಿತಿ ಕೊಟ್ಟಿರ್ತಾರೆ. ಈ ರೀತಿಯಾಗಿರುತ್ತೆ ನೋಡಿ. ಇನ್ನೊಂದು ಇಲ್ಲಿ UR ಅಂತ ಇದ್ದರೆ SC ST EWS ಅಭ್ಯರ್ಥಿಗಳು ಪ್ರತಿಯೊಬ್ಬರು ಇಲ್ಲಿ ಅರ್ಜಿ ಸಲ್ಲಿಸಿ ಅಂದರೆ ಪ್ರಿಫರೆನ್ಸನ್ನು ನೀಡಿ ನೀವು ಸೆಲೆಕ್ಟ್ ಆಗ್ಬೋದು. ಏನಾದರೂ SC ಆಗಿರ್ಬೋದು, EWS ಆಗಿರ್ಬೋದು, ST ಈ ರೀತಿಯಾಗಿದ್ದರೆ ಅದೇ ಅಭ್ಯರ್ಥಿಗಳು ಆ ಒಂದು ಕೆಟಗರಿದವರು ಅಲ್ಲಿ ಆಫೀಸ್ಗೆ ರಿಸರ್ವ್ ಆಗಬೇಕು. ಈ ರೀತಿಯಾಗಿ ಕೊಟ್ಟಿರ್ತಾರೆ ನೋಡಿ. ಇದರಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ, ಯಾವ ಒಂದು ಕೆಟಗರಿಗೆ ರಿಸರ್ವ್ ಆಗಿದ್ದಾವೆ ಆ ಒಂದು ಆಫೀಸ್ ಅಂತ ನೀವು ಪ್ರತಿಯೊಂದು ಈ ರೀತಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಫೈನಲ್ ಮಾಡ್ಕೊಳ್ಳಿ. ಯಾವ ಒಂದು ಡಿಸೈನ್ಗೆ ಅಪ್ಲೈ ಮಾಡ್ತಿರಲ್ಲ ಒಂದು ಫೈನಲ್ ಮಾಡ್ಕೊಂಡು ಆಮೇಲೆ ನೀವು ಅಪ್ಲೈನ ಮಾಡ್ಕೊಳ್ಳಿ. ಬನ್ನಿ ಈಗ ನಾವು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಕೊನೆಯದಾಗಿ ಅಪ್ಲಿಕೇಶನ್ ಸಬ್ಮಿಟ್ವರೆಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ಕ್ವಿಕ್ಕಾಗಿ ನೋಡ್ಕೊತಾ ಹೋಗೋಣ ಬನ್ನಿ. ನೋಡಿ, ಮೊದಲನೇದಾಗಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ 3 ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು. ಮೊದಲನೇ ಹಂತದಲ್ಲಿ ಒಂದು ರಿಜಿಸ್ಟ್ರೇಷನ್ ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಇದಾದ ತಕ್ಷಣ ಸ್ಟೇಜ್ 2 ಅಲ್ಲಿ ಅಪ್ಲೈನ ಮಾಡ್ಕೊಳ್ಬೇಕು. ಥರ್ಡ್ ಒನ್ನು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಯಾರಿಗಿದೆ ಅಂದರೆ OBC ಅಭ್ಯರ್ಥಿಗಳಿಗೆ 100 ರೂಪೀಸ್ ಇರುತ್ತೆ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ SC ST PWD ಕ್ಯಾಂಡಿಡೇಟ್ಸ್ಗಾಗಿ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಫ್ರೀಯಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡ್ಬೋದು. ಆದರೆ ನೀವು ಅನ್ರಿಸರ್ವ್ ಕ್ಯಾಂಡಿಡೇಟ್ ಆಗಿರ್ಬೋದು OBC ಅಭ್ಯರ್ಥಿಗಳಿಗೆ 100 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಬನ್ನಿ ಮೊದಲೇದಾಗಿ ಸ್ಟೇಜ್ 1 ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ನೋಡ್ಕೋಣ. ಇಲ್ಲಿ ಮೊದಲೇದಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ. ಸ್ಟೇಜ್ 1 ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಎಲ್ಲ ಮಾಹಿತಿಯನ್ನು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಾನು ಈಗಾಗಲೇ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಂತ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಮುಂದಿಟ್ಕೊಂಡು ನೀವು ಫಿಲ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಬನ್ನಿ ಮೊದಲೇದಾಗಿ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಆ್ಯಕ್ಟಿವ್ ಇರುವ ಒಂದು ಇಮೇಲ್ ID ಹಾಕ್ಕೊಳ್ಬೇಕಾಗುತ್ತೆ. ಈ 2 ಡೀಟೇಲ್ಸ್ನ ಇಟ್ಕೊಂಡು ವ್ಯಾಲಿಡಿಟಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಆ ಒಂದು OTPನ ಹಾಕಿ ವೆರಿಫೈ ಮಾಡ್ಕೊಳ್ಳಿ ಮತ್ತು ಇಮೇಲ್ ID ಇಲ್ಲಿ ವ್ಯಾಲಿಡಿಟಿ ಇಮೇಲ್ ಅಂತ ಹೊಡೆದ್ರೆ OTP ಹೋಗುತ್ತೆ. ಆ ಒಂದು OTP ಹಾಕಿ ಇಲ್ಲಿ ವ್ಯಾಲಿಡಿಟಿ ಮಾಡ್ಕೊಳ್ಳಿ ಅಥವಾ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಥರ್ಡ್ ಒನ್ನು ಅಪ್ಲಿಕೇಟ್ ನೇಮ್ ಆ್ಯಸ್ ಪರ್ ಸೆಕೆಂಡರಿ ಸ್ಕೂಲ್ ಫಾರ್ ಸರ್ಟಿಫಿಕೇಟ್, ಅಂದರೆ SSLC ಅಂಕಪಟ್ಟಿಯಲ್ಲಿ ಏನು ನಿಮ್ಮ ಒಂದು ನೇಮ್ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ನೇಮ್ನ ಫಿಲ್ ಮಾಡಿ. ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೊಬೇಡಿ. ಕರೆಕ್ಟಾಗಿ ಅದು ಯಾವ ರೀತಿಯಾಗಿದೆ ಒಂದು SSLC ಅಂಕಪಟ್ಟಿಯಲ್ಲಿರುವಂಥ ನೇಮ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಫಾದರ್ ನೇಮ್ ಆ್ಯಂಡ್ ಮದರ್ ನೇಮ್ ಆ್ಯಸ್ ಪರ್ ಸೆಕೆಂಡರಿ ಸ್ಕೂಲ್ ಫಾರ್ ಸರ್ಟಿಫಿಕೇಟ್, ನಿಮ್ಮ ಫಾದರ್ ನೇಮ್ ಆದರೂ ಹಾಕ್ಕೊಳ್ಳಿ ಅಥವಾ ಮದರ್ ನೇಮ್ ಇಬ್ಬರಲ್ಲಿ ಒಂದು ನೇಮ್ನ ಹಾಕೋಬೇಕಾಗುತ್ತೆ. ಫಾದರ್ ನೇಮ್ ಆದರೂ ಹಾಕೋಬೋದು, ಮದರ್ ನೇಮ್ ಆದ್ರೂ ಹಾಕೋಬೋದು. ಎರಡರಲ್ಲಿ ಒಂದು ಡೀಟೇಲ್ಸ್ನ ಹಾಕ್ಕೊಳ್ಳಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. SSLC ಅಂಕಪಟ್ಟಿಲಿರುವಂಥ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ನಿಮ್ಮ ಜೆಂಡರ್ ಯಾವುದಿದೆ ನಿಮ್ಮ ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕಮ್ಯುನಿಟಿ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಕ್ಯಾಟಗರಿ ಕೇಳುತ್ತೆ. ಅನ್ರಿಸರ್ವ್ ಕ್ಯಾಟಗರಿ ಅನ್ರಿಸರ್ವ್ ಹಾಕೋಬೋದು. EWS ಅಭ್ಯರ್ಥಿ ಆಗಿದ್ದರೆ EWS ಹಾಕೋಬೋದು. OBC SC ST ಈ ರೀತಿಯಾಗಿರುತ್ತೆ. ನಿಮ್ಮದು ಕ್ಯಾಟಗರಿ ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ ಅಂತ ಕೇಳ್ತಾ ಇದೆ. ಯಾವೊಂದು ಸರ್ಕಲ್ ಅಥವಾ ಯಾವೊಂದು ಸ್ಟೇಟಲ್ಲಿ ನೀವು SSLC ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಕರ್ನಾಟಕ ಅಂತ ಹಾಕ್ಕೊಳ್ಳಿ. ಮತ್ತು ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್ ಅಂತ ಕೇಳ್ತಾ ಇದೆ, ಅಂದರೆ ನೀವು SSLC ಯಾವೊಂದು ಇಯರ್ನಲ್ಲಿ ಕಂಪ್ಲೀಟನ್ನು ಮಾಡಿದ್ದೀರಾ ಇವೆಲ್ಲ ಡೀಟೇಲ್ಸು SSLC ಅಂಕಪಟ್ಟಿಯಲ್ಲೇ ಇರುತ್ತೆ. ನೀವು ಯಾವೊಂದು ಇಯರಲ್ಲಿ SSLC ಕಂಪ್ಲೀಟ್ ಮಾಡಿದ್ರಲ್ಲ ಅದನ್ನು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ ಹಾಕೊಂಡು ಇಲ್ಲಿ ಕ್ಯಾಪ್ಚನ ಹಾಕ್ಕೊಳ್ಬೇಕು. ಇಲ್ಲಿ ಯಾವ ರೀತಿಯಾಗಿದೆ ನೋಡಿ ಕ್ಯಾಪ್ಚಾ, ಈ ಒಂದು ಕ್ಯಾಪ್ಚನ ಇಲ್ಲಿ ಡೀಟೇಲ್ಸನ್ನು ಇಟ್ಕೊಂಡು ಸಬ್ಮಿಟ್ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಫಾರ್ ದ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಒಂದು ಸೆಕೆಂಡ್ ಸ್ಟೆಪ್ ಇಲ್ಲಿ ಓಪನ್ ಆಗುತ್ತೆ ನೋಡಿ. ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ ಬಂದಿರುತ್ತೆ. ಇಲ್ಲಿ ಏನೇನು ಡೀಟೇಲ್ಸನ್ನು ನೀಡಬೇಕಂತ ನೋಡ್ಕೋಣ. ಮೊದಲೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಒಂದು ಪರ್ಸನಲ್ ವಿತ್ ಡಿಸಬಿಲಿಟಿ, ನೀವೇನಾದರೂ ಡಿಸಬಿಲಿಟಿ ಹೊಂದಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕೋಬೇಕಾಗುತ್ತೆ. ನೀವು ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸನ್ನು ನೀಡಬೇಕು. ಈ ರೀತಿಯಾಗಿ ಮಾಹಿತಿ ಇರುತ್ತೆ. ಇದಾದ ತಕ್ಷಣ ಲ್ಯಾಂಗ್ವೇಜಸ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್, ನೀವು ಯಾವ ಒಂದು ಲ್ಯಾಂಗ್ವೇಜನ್ನು SSLCಯಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ. ಅಂದರೆ ನೀವು SSLCಯಲ್ಲಿ ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇಷ್ಟು ಸಬ್ಜೆಕ್ಟ್ಗಳನ್ನು ಓದಿದ್ದೀರಿ ಮತ್ತು ಲ್ಯಾಂಗ್ವೇಜನ್ನು ಕಲ್ತಿದ್ದೀರಿ. ಅದಕ್ಕೆ ನೀವು ಪ್ರತಿಯೊಬ್ಬರು ಅಭ್ಯರ್ಥಿಗಳು ಏನು ಮಾಡಬೇಕು, ಇಂಗ್ಲೀಷ್ ಚೂಸ್ ಮಾಡ್ಕೊಳ್ಳಿ, ಹಿಂದಿ ಚೂಸ್ ಮಾಡ್ಕೊಳ್ಳಿ, ಕನ್ನಡ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು SSLCಯಲ್ಲಿ ಹಿಂದಿ ಸಬ್ಜೆಕ್ಟನ್ನು ಕಲ್ತಿದ್ದೀರಿ, ಇಂಗ್ಲೀಷ್ ಸಬ್ಜೆಕ್ಟನ್ನು ಕಲ್ತಿದ್ದೀರಿ, ಕನ್ನಡ ಸಬ್ಜೆಕ್ಟನ್ನು ಕಲ್ತಿದ್ದೀರಿ, ಇಷ್ಟು ಲ್ಯಾಂಗ್ವೇಜಸ್ಸನ್ನು ನೀವು ಸ್ಟಡಿಯನ್ನು ಮಾಡಿದ್ದೀರಿ ಅಂತ ಇಲ್ಲಿ ಕೇಳುತ್ತೆ. ನೀವು ಈ ರೀತಿಯಾಗಿ ಈ 3 ಆಪ್ಷನ್ಗಳನ್ನ ಚೂಸ್ ಮಾಡ್ಕೊಳ್ಳಿ.
ಇದಾದ ತಕ್ಷಣ ವೆದರ್ ಎಂಪ್ಲಾಯ್ಡ್ ಕೇಳ್ತಾ ಇದೆ. ನೀವೇನಾದರೂ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕೋಬೋದು, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಬೋದು. ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಒಂದು ಫೋಟೋ ಸಿಗ್ನೇಚರ್ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ ಯಾವ ರೀತಿ ರಿಸೈಸನ್ನು ಮಾಡ್ಕೊಳ್ಬೇಕಂತ. ಆ ಒಂದು ಫೋಟೋನ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ ಮತ್ತು ಸಿಗ್ನೇಚರ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಅಪ್ಲೋಡ್ ಮಾಡ್ಕೊಂಡು ನೆಕ್ಸ್ಟು ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಪ್ರಿವ್ಯೂ ಬರುತ್ತೆ. ಈಗ ಏನೇನು ಡೀಟೇಲ್ಸ್ನ ನೀಡಿದಿರಲ್ಲ ಪ್ರತಿಯೊಂದು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಮತ್ತೊಮ್ಮೆ ಎಡಿಟ್ ಇಲ್ಲಿ ಆಪ್ಷನ್ ಇರೋದಿಲ್ಲ. ಅದಕ್ಕೆ ಕರೆಕ್ಟಾಗಿ ಒಂದು ಸಲ ಏನೇನು ಡೀಟೇಲ್ಸ್ನ ನೀಡಿದಿರಲ್ಲ ಮತ್ತೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ತಕ್ಷಣ ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಒಂದು ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಯರ್ ಕ್ಯಾಂಡಿಡೇಟ್ ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಶೋ ಆಗುತ್ತೆ. ಈ ರಿಜಿಸ್ಟ್ರೇಷನ್ ನಂಬರ ನೀವು ಪ್ಲೀಸ್ ಕೀಪ್ ಇಟ್ ಯುವರ್ ಫಾರ್ ಫ್ಯೂಚರ್ ರೆಫರೆನ್ಸ್. ನಿಮಗೆ SMS ಮೂಲಕನೂ ಅವರು ಕಳಿಸಿರ್ತಾರೆ, ಅಥವಾ ನೀವು ಇಲ್ಲಿ ನೋಟನ್ನು ಮಾಡ್ಕೊಳ್ಬೋದು. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನಿಮಗೆ ಅಪ್ಲೈ ಮಾಡೋದಿರುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಬೇಕಾಗುತ್ತೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಈ ಕಾಪಿ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಆ್ಯಂಡ್ ಅಪ್ಲೈ ಅಂತ ಆಪ್ಷನ್ ಇದೆ, ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫಾರ್ಮ್ ಇನ್ ಮೇಲೆ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಫಿಲ್ ಮಾಡಬೇಕಂತ ನೋಡ್ಕೋಣ. ನೋಡಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಸರ್ಕಲ್ ಅಪ್ಲೈಯಿಂಗ್ ಫಾರ್ಮ್, ಯಾವ ಒಂದು ಸರ್ಕಲ್ಗೆ ನೀವು ಅಪ್ಲೈಯನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಕರ್ನಾಟಕ ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಯಾವೊಂದು ಸರ್ಕಲ್ಗೆ ನೀವು ಹಾಕೋತೀರಾ ಇಲ್ಲಿ ಅದೇ ರೀತಿಯಾಗಿ ಡಿವಿಷನ್ನಲ್ಲಿ ಬರುತ್ತೆ. ಇಲ್ಲಿ ಕರ್ನಾಟಕ ಅಂತ ಹಾಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಸೆಂಟ್ ಯುವರ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಅಂದರೆ OTP ಹೋಗುತ್ತೆ. ಆ ಒಂದು OTP ನೀವು ಇಲ್ಲಿ ಫಿಲ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೀವು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಹಾಕಿ ನೀವು ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಮೇಲೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಈಗಾಗಲೇ ರಿಜಿಸ್ಟರ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ ಬಂದಿರುತ್ತೆ. ಇದನ್ನು ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಅಡ್ರೆಸ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕು. ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಒಂದು ಅಡ್ರೆಸ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಎರಡು ಆಪ್ಷನ್ಸ್ಗಳಿದ್ದಾವೆ. ಪರ್ಮನೆಂಟ್ ಅಡ್ರೆಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನು ಅಡ್ರೆಸ್ ಇರುತ್ತಲ್ಲ ಅದು ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಆ ಒಂದು ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನೀವು ಏನಾದರೂ ಇಲ್ಲ ಅಂತಂದರೆ ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ ಹಾಕ್ಕೊಳ್ಳಿ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ ಹಾಕ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ನಲ್ಲೇ ಇದೇನೆಂದರೆ ಎರಡೂ ಒಂದೇ ಅಡ್ರೆಸ್ನ ನೀವು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಏನೇನು ಡೀಟೇಲ್ಸನ್ನು ನೀಡಬೇಕು ಅಂತ ನೋಡ್ಕೋಣ. ಇಲ್ಲಿ ಡೋರ್ ನಂಬರ್ ಕೇಳ್ತಾ ಇದೆ. ಡೋರ್ ನಂಬರ್ ಇದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ವಿಲೇಜ್ ನೇಮ್ ಆದರೂ ಅಲ್ಲಿ ಫಿಲ್ ಆಗುತ್ತೆ. ಮತ್ತು ಸ್ಟ್ರೇಟ್ ಕೇಳ್ತಾ ಇದೆ, ಲ್ಯಾಂಡ್ಮಾರ್ಕ್ ಕೇಳ್ತಾ ಇದೆ, ನೀವು ಇದನ್ನು ವಿಲೇಜ್ ನೇಮ್ ಹಾಕ್ಕೊಳ್ಬೋದು. ನಿಮ್ಮ ಒಂದು ವಿಲೇಜ್ ನೇಮ್ ಆದರೂ ಹಾಕ್ಕೊಳ್ಳಿ, ಅಥವಾ ಏನಾದರೂ ಡೀಟೇಲ್ಸ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ. ಮತ್ತು ಸಿಟಿ ಅಥವಾ ವಿಲೇಜ್ ನೇಮ್ ಕೇಳ್ತಾ ಇದೆ, ಇಲ್ಲಿ ಸಿಟಿನ ಹಾಕ್ಕೊಳ್ಳಿ. ಪಂಚಾಯತ್ ಕೇಳ್ತಾ ಇದೆ ಅಥವಾ ಡಿಸ್ಟಿಕ್ ಕೇಳ್ತಾ ಇದೆ, ಇಲ್ಲಿ ಡಿಸ್ಟಿಕ್ ನೇಮ್ನ ಹಾಕ್ಕೊಳ್ಳಿ. ಮತ್ತು ಪಿನ್ ಕೋಡ್ ಕೇಳ್ತಾ ಇದೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ರೀತಿ ಪಿನ್ ಕೋಡ್ ಇರುತ್ತಲ್ಲ ಅದನ್ನು ಪಿನ್ ಕೋಡ್ನ ಹಾಕ್ಕೊಳ್ಳಿ. ಇಲ್ಲಿ ಇಷ್ಟು ಡೀಟೇಲ್ಸನ್ನು ಇಟ್ಕೊಂಡು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಫಿಲ್ ಆಗಿಬಿಡುತ್ತೆ. ಇಲ್ಲ ನಂದು ಕಮ್ಯುನಿಕೇಷನ್ ಅಡ್ರೆಸ್ಸೇ ಬೇರೆ ಇದೆ, ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಇದೆ ಅಂದರೆ ಸಪ್ರೇಟಾಗಿ ನೀವು ಫಿಲ್ಲನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು ಅಡ್ರೆಸ್ ಡೀಟೇಲ್ಸನ್ನು ನೀವು ಫಿಲ್ಲನ್ನು ಮಾಡ್ಕೊಳ್ಳಿ. ಫಿಲ್ ಮಾಡಿದ ತಕ್ಷಣ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಈಗಾಗಲೇ ಒಂದು ಸರ್ಕಲ್ ಆಗಿರ್ಬೋದು, ಪಾಸಿಂಗ್ ಆಟೋಮೆಟಿಕ್ಕಾಗಿ ರಿಜಿಸ್ಟ್ರೇಷನ್ ಮಾಡುವಾಗ ಫಿಲ್ ಮಾಡಿರ್ತೀರಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ಮತ್ತು ಇದಾದ ತಕ್ಷಣ ಒಂದು ಸೆಲೆಕ್ಟ್ ಬೋರ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಬೋರ್ಡ್ನಲ್ಲಿ ಚೂಸ್ ಮಾಡ್ಕೊಳ್ಬೋದು. CBS ಆಗಿರ್ಬೋದು, ಸಾಕಷ್ಟು ಬೋರ್ಡ್ಸ್ಗಳಿದ್ದಾವೆ, ನೀವು ಚೂಸ್ ಮಾಡ್ಕೊಳ್ಬೋದು. ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ದವರು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014 ಆ್ಯಂಡ್ 24 ಅಂತಿದೆ ನೋಡಿ. ಈ ಒಂದು ಬೋರ್ಡ್ನ ಚೂಸ್ ಮಾಡ್ಕೊಳ್ಳಿ. ಈ ಬೋರ್ಡ್ನ ಚೂಸ್ ಮಾಡಿದ ತಕ್ಷಣ ಒಂದು ಸೆಲೆಕ್ಟರ್ ರಿಸಲ್ಟ್ ಟೈಪ್ ಅಂತ ಬರ್ತಾ ಇದೆ. ಇಲ್ಲಿ ಮಾರ್ಕ್ಸ್ ಅಂತ ಇರುತ್ತೆ, ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಪ್ರತಿಯೊಂದು ಸಬ್ಜೆಕ್ಟು ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಡೀಟೇಲ್ಸನ್ನು ನೀಡಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕರೆಕ್ಟು ಡೀಟೇಲ್ಸ್ ನೀಡಬೇಕು, ಯಾಕಂದರೆ ನಿಮಗೆ ಇದು ಮೆರಿಟ್ ಆಧಾರದ ಮೇಲೆ ಇರುತ್ತೆ. ಅದಕ್ಕೆ ಪರ್ಸೆಂಟೇಜ್ ನೀವು ಕರೆಕ್ಟ್ ಡೀಟೇಲ್ಸ್ ನೀಡಬೇಕು. ನೀವೇನಾದರೂ ತಪ್ಪಾಗಿ ಅಂಕವನ್ನು ಇಲ್ಲಿ ನೀಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸೆಲೆಕ್ಟ್ ಆದಮೇಲೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ನೀವು ಕರೆಕ್ಟಾಗಿ ನಿಮ್ಮ SLC ಅಂಕಪಟ್ಟಿಯನ್ನು ಮುಂದಿಟ್ಕೊಂಡು ಅದರಲ್ಲಿ ಎಷ್ಟು ಪಡೆದಿದ್ದೀರಾ ಅಂತ ಕರೆಕ್ಟಾಗಿ ಫಿಲ್ಲನ್ನು ಮಾಡ್ಕೋತಾ ಹೋಗಿ. ನೋಡಿ ಮೊದಲೇದಾಗಿ ನಿಮಗೆ ಇಲ್ಲಿ 3 ರೀತಿಯ ಆಪ್ಷನ್ಸ್ ಬರ್ತಾ ಇದೆ ನೋಡಿ. ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಬರ್ತಾ ಇದೆ ಅಲ್ಲ, ಇಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಥರ್ಡ್ ಲ್ಯಾಂಗ್ವೇಜ್ ಯಾವುದು ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ದವ್ರದ್ದು ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಇದೆ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಚೂಸ್ ಮಾಡ್ಕೊಳ್ಳಿ. ನಿಮ್ಮ SLC ಅಂಕಪಟ್ಟಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಇರುತ್ತೆ ನೋಡಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ನಮ್ಮದು, ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ಇದೆ. ಥರ್ಡ್ ಲ್ಯಾಂಗ್ವೇಜ್ ಯಾವುದು ನಮ್ಮದು ಹಿಂದಿ ಇದೆ. ಈ 3 ಭಾಷೆಯನ್ನು ನಾವು ಕಲ್ತಿರ್ತೀವಿ ನೋಡಿ. ಇಷ್ಟು 3 ಇದನ್ನು ಚೂಸ್ ಮಾಡ್ಕೊಳ್ಳಿ. ಈ 3 ಚೂಸ್ ಮಾಡಿದ ತಕ್ಷಣ
ಇಲ್ಲಿ ಸೈನ್ಸು ಮೊದಲನೇದಾಗಿ ಸೈನ್ಸು 100ಕ್ಕೆ ನೀವು ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಹಾಕಬೇಕು. ನೋಡಿ ನಿಮಗೆ ಒಂದು ಆಯೆ ಮಾರ್ಕ್ಸು ಮತ್ತು ನೀವು ಎಕ್ಸಾಮ್ ಬರೆದಿರೋ ಮಾರ್ಕ್ಸು ಸಪ್ರೇಟಲ್ಲಿ ಮಾರ್ಕ್ಸ್ಗಳು ಇರುತ್ತೆ. ಆದರೆ ನೀವು ಆಯೆ ಮಾರ್ಕ್ಸು ಮತ್ತು ಎಕ್ಸಾಮ್ ಬರೆದಿರೋ ಪರೀಕ್ಷೆಯ ಅಂಕವನ್ನು ಎರಡೂ ಕೂಡಿಸಿ ಹಾಕಬೇಕು. ಅವ್ರು ಕೊಟ್ಟಿರ್ತಾರೆ 100ಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಇಲ್ಲಿ ಡೀಟೇಲ್ಸ್ ಹಾಕಬೇಕು. ಮತ್ತು 125ಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಿ ಅಂದರೆ ಕನ್ನಡ ಸಬ್ಜೆಕ್ಟನ್ನು ಅದನ್ನು ಡೀಟೇಲ್ಸನ್ನು ನೀಡಬೇಕು. ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು. 100ಕ್ಕೆ ಎಷ್ಟು ಅಂಕವನ್ನು ಪಡೆದಿರ್ತೀರಲ್ಲ ಅದನ್ನು ಡೀಟೇಲ್ಸ್ ಹಾಕ್ಕೊಳ್ಳಿ. ನೀವು 80ಕ್ಕೆ ಎಷ್ಟು ಅಂಕ ಪಡೆದು ಹಾಕ್ಕೊಳ್ಬೇಡಿ, IMS ಇನ್ಕ್ಲೂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. 100ಕ್ಕೆ ಎಷ್ಟು ಅಂಕವನ್ನು ಪಡೆದಿರ್ತೀರ ಅದರ ಡೀಟೇಲ್ಸ್ನ ಹಾಕಬೇಕು. ಕರೆಕ್ಟಾಗಿ ಇಲ್ಲಿ ಮಾಹಿತಿಯನ್ನು ನೀಡ್ಕೊಳ್ಳಿ, ಯಾವುದೇ ರೀತಿಯಾಗಿ ಮಿಸ್ಟೇಕ್ನ ಮಾಡ್ಕೊಳ್ಬೇಡಿ. 100ಕ್ಕೆ ಎಷ್ಟು ಮತ್ತು ಕನ್ನಡ ಒಂದೇ 125ಕ್ಕೆ ಎಷ್ಟು ಅಂಕವನ್ನು ತೊಗೊಂಡಿರ್ತೀರಲ್ಲ ಅದನ್ನು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ನಾನು ಗೊತ್ತಾದಂತ ಅಂದ್ಕೊಳ್ತೀನಿ. ನೋಡಿ, ಇದಾದ ತಕ್ಷಣ ಒಂದು CGPA ಸ್ಕೋರ್ ಬಗ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೇಳ್ತಾ ಇದೆ. ಅದರ ಜೊತೆಗೆ ಒಂದು ನೋಟ್ ಕೊಟ್ಟಿದ್ದಾರೆ. ಏನು ನೋಟ್ ಇದೆ ಅಂತ ಓದ್ಕೊಳ್ಳೋಣ. ಇಫ್ CGPA ಇಸ್ ನಾಟ್ ಅಲಾಟೆಡ್ ಬೈ ಯುವರ್ ಬೋರ್ಡ್ ಯು ಮೇ ಲೀವ್ ದಿಸ್ ಫೀಲ್ಡ್ ಆ್ಯಸ್ ಅ ಬ್ಲ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಬೋರ್ಡು CGPA ಸ್ಕೋರ್ ಕೊಟ್ಟಿದ್ದರೆ ಫಿಲ್ ಮಾಡಿ, ಇಲ್ಲಪ್ಪ ಅಂತಂದರೆ ಅದನ್ನು ಬ್ಲ್ಯಾಂಕ್ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ಲಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಯಾವುದೇ ರೀತಿ CGPA ಸ್ಕೋರನ್ನು ಕೊಟ್ಟಿಲ್ಲ, ಅದಕ್ಕೆ ನೀವು ಇದನ್ನು ಈ ಒಂದು ಬಾಕ್ಸ್ನ ಬ್ಲ್ಯಾಂಕನ್ನು ಬಿಟ್ಟುಬಿಡಿ. ಇಷ್ಟೇ ಬ್ಲ್ಯಾಂಕ್ ಬಿಡಿ. ಏನು ಮೇಲೆ ಡೀಟೇಲ್ಸ್ ಇದಲ್ಲ ಅದನ್ನು ಕರೆಕ್ಟಾಗಿ ಡೀಟೇಲ್ಸ್ನ ಹಾಕೊಳ್ಳಿ. ಇಷ್ಟು ಡೀಟೇಲ್ಸ್ನ ನೀವು ಫಿಲ್ಲನ್ನು ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ನೆಕ್ಸ್ಟ್ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಹೋಗೋಣ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಆ್ಯಂಡ್ ಕಂಟಿನ್ಯೂ? ಒನ್ಸ್ ಯು ಕ್ಲಿಕ್ ಆನ್ ಸೇವ್ ಆ್ಯಂಡ್ ಕಂಟಿನ್ಯೂ ಡಾಟಾ ಎಂಟ್ರೆಡ್ ಕ್ಯಾನಾಟ್ ಬಿ ಮಾಡಿಫೈಡ್ ಅಂತ ಕೇಳ್ತಾ ಇದ್ದಾರೆ. ಒಂದ್ಸಲ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡೋ ಆಪ್ಷನ್ ಕೊಟ್ಟಿಲ್ಲ, ಅದಕ್ಕೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫಾರ್ಮ್ನ ಕೊನೆಯ ಅಂತ ಅಂದರೆ ಪ್ರಿಫರೆನ್ಸನ್ನು ನೀಡೋದು ಬರುತ್ತೆ. ಇಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ನೋಡ್ಕೋಣ. ನೋಡಿ, ಚೂಸ್ ಯುವರ್ ಪ್ರಿಫರೆನ್ಸ್ ಕೇಳ್ತಾ ಇದೆ. ಅಂದರೆ ಯಾವ ಒಂದು ಸರ್ಕಲ್ಗೆ ನೀವು ಈಗ ಚೂಸ್ ಮಾಡಿದ್ದೀವಿ, ಕರ್ನಾಟಕ ಸರ್ಕಲ್ನ ನಾವು ಈಗಾಗಲೇ ಚೂಸ್ ಮಾಡಿದ್ದೀವಿ, ಅದರಲ್ಲಿ ಯಾವ ಒಂದು ಡಿವಿಷನ್ಗೆ ನೀವು ಅಪ್ಲೈಯನ್ನು ಮಾಡ್ತೀರಿ ಅಂತ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕೇಳ್ತಾ ಇದೆ. ಈಗಾಗಲೇ ನಾನು ಹೋಮ್ ಪೇಜ್ನಲ್ಲಿ ಯಾವ ಒಂದು ಡಿವಿಷನಲ್ಲಿ ಎಷ್ಟು ಪೋಸ್ಟ್ಗಳಿರ್ತವೆ, ಆ ಪೋಸ್ಟ್ಗಳು ಆ ಆಫೀಸ್ ನೇಮ್ನಲ್ಲಿ ಯಾವ ಒಂದು ಕ್ಯಾಟಗರಿಯ ಪೋಸ್ಟ್ ರಿಸರ್ವ್ ಆಗಿರುತ್ತೆ, ಪ್ರತಿಯೊಂದನ್ನು ಮಾಹಿತಿ ಕೊಟ್ಟಿದ್ದೀನಿ. ನೀವು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತಿಲ್ಲ, ಒಂದು ಡಿವಿಷನ್ನ ಫೈನಲ್ ಮಾಡ್ಕೊಳ್ಳಿ. ಯಾವ ಡಿವಿಷನ್ಗೆ ಅಪ್ಲೈ ಮಾಡ್ತೀನಿ ಅಂತ ಫೈನಲ್ ಮಾಡ್ಕೊಳ್ಳಿ. ಫೈನಲ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತ ಹೇಳ್ತಾ ಇದೆ. ನಾನು ಎಕ್ಸಾಂಪಲ್ ಆಗಿ ನಾನು ಒಂದು ಡಿವಿಷನ್ನ ಚೂಸ್ ಮಾಡಿ ಯಾವ ರೀತಿಯಾಗಿ ಒಂದು ಪ್ರಿಫರೆನ್ಸನ್ನು ನೀಡ್ಬೋದು ಅಂತ ನೋಡ್ಕೋಣ. ಎಕ್ಸಾಂಪಲ್ ಆಗಿ ನಾನು ಬಳ್ಳಾರಿ ಡಿವಿಷನ್ನ ಇಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೂಸ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಡಿವಿಷನ್ ಆಗಿರ್ಬೋದು, ಆ ಒಂದು ಡಿವಿಷನಲ್ಲಿ ಆಫೀಸ್ ನೇಮು ಮತ್ತು ಅಲ್ಲಿ ಪೋಸ್ಟ್ ಇರುವುದು ಯಾವ ಪೋಸ್ಟ್ ಇದೆ ಮತ್ತು ಆ ಪೋಸ್ಟ್ನಲ್ಲಿ GDS BPM ಪೋಸ್ಟ್ ಇದೆ, ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಈ ಒಂದು ಪೋಸ್ಟು ಯಾವ ಒಂದು ಕ್ಯಾಟಗರಿಗೆ ರಿಸರ್ವ್ ಆಗಿದೆ ಅಂದರೆ ST ಅಭ್ಯರ್ಥಿಗಳು ಮಾತ್ರ ಈ ಒಂದು ಪೋಸ್ಟ್ಗೆ ಈ ಒಂದು ಆಫೀಸ್ನಲ್ಲಿ ರಿಸರ್ವ್ ಆಗಿರುತ್ತಾರೆ. ಮತ್ತು ಇಲ್ಲಿ ನಿಮಗೆ ಸ್ಯಾಲ್ರಿಯ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ನಿಮಗೆ ಒಂದು ನೋಟು ಏನಂತಂದರೆ UR ಅಂತಂದರೆ SC ST OBC EWS ಏನು ಅಭ್ಯರ್ಥಿಗಳು ಬರ್ತಾರಲ್ಲ ಪ್ರತಿಯೊಬ್ಬರು ಈ ಒಂದು ಆಫೀಸ್ ಆಗಿರ್ಬೋದು ಈ ಒಂದು ಪೋಸ್ಟ್ಗೆ ಪೈಪೋಟಿಯನ್ನು ಕೊಡ್ಬೋದು. ಇಲ್ಲಿ ST ಅಂತ ಇದೆಯಲ್ಲ, ST ಅಂತ ಇದೆಯಲ್ಲ ಆ ಒಂದು ಅಭ್ಯರ್ಥಿಗಳು ಮಾತ್ರ ಅಲ್ಲಿ ಪ್ರಿಫರೆನ್ಸನ್ನು ನೀಡಬೇಕಾಗತ್ತೆ. ಅಂದರೆ STಗೆ ಮಾತ್ರ ಈ ಒಂದು ಆಫೀಸ್ನಲ್ಲಿ ರಿಸರ್ವ್ ಆಗಿದೆ ಈ ಒಂದು ವೇಕೆನ್ಸಿ. UR ಅಂತಂದರೆ ನೀವು ಜನರಲ್ ಮೆರಿಟ್, ಇದು ಜನರಲ್ ಮೆರಿಟ್ ಆಗಿರುತ್ತೆ. SC ಅದು ಅಭ್ಯರ್ಥಿಯನ್ನು SC ಅಭ್ಯರ್ಥಿ ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಯಾವುದಾದ್ರೂ ಅಭ್ಯರ್ಥಿನೂ ಇಲ್ಲಿ ಸೆಲೆಕ್ಟ್ ಆಗ್ಬೋದು. ಬಟ್ ನಿಮಗೆ ಇಲ್ಲಿ ST SC OBC ಈ ರೀತಿಯಾಗಿ ಸಪ್ರೇಟಾಗಿ ಆ ಇಲಾಖೆಯಲ್ಲಿ ಒಂದು ರಿಸರ್ವ್ ಆಗಿರುತ್ತಲ್ಲ ಆ ಒಂದು ಕ್ಯಾಟಗರಿಗೆ ಅವ್ರಿಗೆ ಮಾತ್ರ ಇಲ್ಲಿ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ST ಅಂತ ಇದ್ದರೆ ಇಲ್ಲಿ ST ಅಭ್ಯರ್ಥಿಗಳು ಮಾತ್ರ ಪ್ರಿಫರೆನ್ಸ್ ನೀಡಲು ಅವಕಾಶ ಇರುತ್ತೆ. ಮತ್ತು UR ಅಂತ ಇದ್ದರೆ ಪ್ರತಿಯೊಬ್ಬ ಕ್ಯಾಟಗರಿನೂ ಇಲ್ಲಿ ಪ್ರಿಫರೆನ್ಸನ್ನು ನೀಡ್ಬೋದು. ಈ ರೀತಿಯಾಗಿ ನೀವು ಪ್ರಿಫರೆನ್ಸನ್ನು ನೀಡ್ಕೊಳ್ಳಿ. ನೋಡಿ, ಇಲ್ಲಿ ಸಾಕಷ್ಟು ಪೇಜಸ್ಗಳಿರ್ತವೆ. ಇಲ್ಲಿ ನೀವು ಫಸ್ಟ್ ಪೇಜ್ ಇದು ಓಪನ್ ಆಗಿರುತ್ತೆ, ಸೆಕೆಂಡ್ ಪೇಜ್ ಓಪನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರಿಫರೆನ್ಸನ್ನು ಕೊಡ್ಬೋದು ನೀವು, ಯಾವುದೇ ರೀತಿ ಲಿಮಿಟ್ ಇಲ್ಲ, ಪ್ರತಿಯೊಂದು ಪ್ರಿಫರೆನ್ಸನ್ನು ಕೊಡ್ಬೋದು. ಆದರೆ ನಿಮಗೆ ಇಲ್ಲಿ ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಸೀಟ್ಗಳನ್ನ ರಿಸರ್ವ್ ಮಾಡಿರ್ತಾರಲ್ಲ ಅದರ ಪ್ರಕಾರ ಪ್ರಿಫರೆನ್ಸನ್ನು ಹಾಕ್ಕೊಳ್ಳಿ. ಎಕ್ಸಾಂಪಲಾಗಿ ಯಾವ ರೀತಿ ಪ್ರಿಫರೆನ್ಸ್ ನೀಡ್ಬೋದು ಅಂತ ನೋಡ್ಕೋಣ. ನೋಡಿ, ಇಲ್ಲಿ ನನಗೆ ಮೊದಲು ಈ ಒಂದು ಇಲಾಖೆ ಏನು ಇಲಾಖೆ ಅಂದರೆ ಆಫೀಸ್ ಇದೆ, ಈ ಇಲಾಖೆಗೆ ನಾನು ಮೊದಲ ಆದ್ಯತೆಯನ್ನು ನೀಡ್ತೀನಿ. ಇದಾದ ತಕ್ಷಣ ನೆಕ್ಸ್ಟು ಈ ಒಂದು ಇಲಾಖೆಗೆ ಆದ್ಯತೆ ನೀಡ್ತೀನಿ. ಇದಾದ ತಕ್ಷಣ ನೆಕ್ಸ್ಟು ಈ ಒಂದು ಹುದ್ದೆಗೆ ಅಂದರೆ ಈ ಒಂದು ಇಲಾಖೆಗೆ ನಾನು ಆದ್ಯತೆಯನ್ನು ನೀಡ್ತೀನಿ. ಈ ರೀತಿಯಾಗಿ ಪ್ರಿಫರೆನ್ಸ್ ಹಾಕ್ಕೊಳ್ಳಿ. ನೀವೇನಾದರೂ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ
ಅನ್ರಿಸರ್ವ್ಡ್ಗೆ ಮಾತ್ರ ಎಲಿಜಿಬಲ್ ಆಗಿರ್ತೀರ. ಏನಾದರೂ SC ST ಅಭ್ಯರ್ಥಿಗಳಾಗಿದ್ದರೆ ನೀವು ಅನ್ರಿಸರ್ವ್ಡ್ ಸೀಟ್ಗಳಿಗೂ ರಿಸರ್ವ್ ಆಗಿರ್ತೀರ, ನಿಮ್ಮ ಕಾಸ್ಟ್ ಪೋಸ್ಟ್ಗಳಿಗೂ ರಿಸರ್ವ್ ಆಗಿರ್ತೀರ. ಆದರೆ ಈಗ ನೀವು ST ಅಭ್ಯರ್ಥಿಗಳಾಗಿದ್ದರೆ SC ಒಂದು ರಿಸರ್ವ್ ಆಗಿರುವ ಸೀಟ್ಗೆ ನೀವು ಪ್ರಿಫರೆನ್ಸ್ ಕೊಡೋಕ್ಕಾಗಲ್ಲ, ಅಲ್ಲಿ ನಿಮಗೆ ಸೆಲೆಕ್ಟ್ ಮಾಡೋದಿಲ್ಲ. ನಿಮ್ಮ ಒಂದು ಪೋಸ್ಟ್ಗಳಿಗೆ ಮಾತ್ರ ನೀವು ಪ್ರಿಫರೆನ್ಸ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಡೀಟೇಲ್ಸ್ನ ಹಾಕೊಂಡು ಕೆಳಗೆ ಸ್ಕ್ರೋಲನ್ನು ಮಾಡಿಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಆರ್ ಯು ಶೋರ್ ಅಂತ ಕೇಳ್ತಾ ಇದೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈಗ SC ST ಫಿಮೇಲ್ ಕ್ಯಾಂಡಿಡೇಟ್ಸ್ ಏನು PWD ಕ್ಯಾಂಡಿಡೇಟ್ಸ್ಗಳಿದಲ್ಲ ಅವ್ರಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಜನರಲ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, OBC ಅಭ್ಯರ್ಥಿಗಳಿಗೆ 100 ರೂಪೀಸ್ ಇರುತ್ತೆ. ಅವ್ರದ್ದು ಪೇಮೆಂಟ್ ಮಾಡೋದೊಂದು ಆಪ್ಷನ್ ಬರುತ್ತೆ, ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. UPI ಆಗಿರ್ಬೋದು, ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬೋದು. SC ST ಅಭ್ಯರ್ಥಿಗಿದ್ರೆ ಅವರಿಗೆ ಫ್ರೀ ಇರುತ್ತೆ, ಯಾವುದೇ ರೀತಿ ಪೇಮೆಂಟ್ ಇರೋದು. ಈ ರೀತಿಯಾಗಿ ಕೊನೆಯದಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗಿದ್ದು ಬಂದಿರುತ್ತೆ. ಏನೇನು ಡೀಟೇಲ್ಸ್ ನೀಡಿದರೆ ಪ್ರತಿಯೊಂದು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಏನೇನು ಪ್ರಿಫರೆನ್ಸ್ ನೀಡಿದರೆ ಅದನ್ನು ಚೆಕ್ ಮಾಡ್ಕೋಬೋದು. ಏನಾದರೂ ನಿಮಗೆ ಮಿಸ್ಟೇಕ್ ಆಗಿದ್ದು ಕರೆಕ್ಷನ್ ಡೇಟ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಎಂಡ್ ಆದಮೇಲೆ ನಿಮಗೆ ಎರಡು ಡೇಸ್ ನಿಮಗೆ ಏನು ಮಾಡಿರ್ತಾರೆ, ಕರೆಕ್ಷನ್ ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ನಲ್ಲಿ ನೀವು ಮತ್ತೊಮ್ಮೆ ಎಡಿಟನ್ನು ಮಾಡ್ಕೋಬೋದು. ಏನಾದರೂ ಮಿಸ್ಟೇಕ್ ಆದರೂ ನೀವು ಎಡಿಟನ್ನು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಸುಲಭವಾಗಿ ಪೋಸ್ಟ್ ಆಫೀಸ್ನಲ್ಲಿ ಕರೆದಿರುವಂಥ 20,000ಕ್ಕಿಂತ ಹೆಚ್ಚು ಒಂದು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗೆ ಸಂಬಂಧಪಟ್ಟಂಗೆ ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡೋದಂತ ಪ್ರತಿಯೊಂದನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ, ಇನ್ನೊಂದು ಏನಪ್ಪ ಅಂತಂದರೆ, ಈ ರೀತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣ ಇದು ಪ್ರಿಂಟೌಟ್ ಆಗೋದಿಲ್ಲ, ಮೊಬೈಲ್ನಲ್ಲಿ PDF ಮೂಲಕ ಸೇವ್ ಆಗೋದಿಲ್ಲ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪ್ರಿಂಟೌಟ್ನ ಮಾಡ್ಕೊಂಡು ಮನೆಯಲ್ಲಿ ಇಟ್ಕೊಳ್ಬೋದು. ಈ ರೀತಿಯಾಗಿ ನೀವು ಅಪ್ಲೈನ ಮಾಡ್ಕೊಳ್ಳಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.